Hello everyone, myself Shalini, final BCom, subject Financial Management. My seminar topic is Scope under Modern Approach or Functions of Financial Management. ಸ್ಕೋಪ್ ಆಫ್ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟಲ್ಲಿ ಎರಡು ರೀತಿಯಾದಂಥ ಫಂಕ್ಷನ್ಸ್ ಆರ್ ಟೈಪ್ಸ್ಗಳಿದ್ದಾವೆ. ಅದ್ಯಾವುದು ಅಂದರೆ ಫಸ್ಟ್ ಒನ್ ಟ್ರೆಡಿಷ್ನಲ್ ಅಪ್ರೋಚ್, ಸೆಕೆಂಡ್ ಒನ್ ಮಾಡರ್ನ್ ಅಪ್ರೋಚ್. ನಾನು ಮಾಡ್ತಾ ಇರುವಂಥದ್ದು ಸೆಕೆಂಡ್ ಒನ್, ಸ್ಕೋಪ್ ಅಂಡರ್ ದಿ ಮಾಡರ್ನ್ ಅಪ್ರೋಚ್. ಇದನ್ನು ಫಂಕ್ಷನ್ಸ್ ಆಫ್ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಅಂತಲೂ ಕರೀತಾರೆ. ದ ಮಾಡರ್ನ್ ಅಪ್ರೋಚ್ ಅಸೈನ್ ದ ಫಾಲೋವಿಂಗ್ ಫಂಕ್ಷನ್ಸ್ ಟು ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್. ಈ ಮಾಡರ್ನ್ ಅಪ್ರೋಚ್ನಲ್ಲಿ ಮೂರು ರೀತಿಯಾದಂತಹ ಫಂಕ್ಷನ್ಸ್ ಇದ್ದಾವೆ. ಅವು ಮೂರು ಸಹ ಇಂಪಾರ್ಟೆಂಟ್ ಆಗಿರುತ್ತೆ. ಅದ್ಯಾವುದು ಅಂದರೆ ಫಸ್ಟ್ ಒನ್ ಫೈನಾನ್ಸಿಂಗ್ ಡಿಸಿಷನ್, ಸೆಕೆಂಡ್ ಒನ್ ಇನ್ವೆಸ್ಟ್ಮೆಂಟ್ ಡಿಸಿಷನ್, ಥರ್ಡ್ ಒನ್ ಡಿವಿಡೆಂಡ್ ಪಾಲಿಸಿ ಡಿಸಿಷನ್. ಫಸ್ಟ್ ಒನ್ ಫೈನಾನ್ಸಿಂಗ್ ಡಿಸಿಷನ್ ಮೀನ್ಸ್ every corporate house raise the funds from promoters, shareholders, creditors and financial institutions. It is a basic functions of financial management. ಫೈನಾನ್ಸಿಂಗ್ ಡಿಸಿಷನ್ ಅಂತ ಹೇಳಿದರೆ ಏನು ಅಂತ ಹೇಳಿದರೆ, ನಾವೀಗ ಒಂದು ಬಿಸ್ನೆಸ್ಸನ್ನು ಮಾಡಲಿಕ್ಕೆ 10 ಲಕ್ಷ ಬೇಕಾದರೆ ಏನು ಮಾಡ್ತೀವಿ? ಆ 10 ಲಕ್ಷವನ್ನು ಹೇಗೆ ಹೊಂದಿಸ್ಬೋದು? ಬ್ಯಾಂಕ್ ಲೋನ್ಸಿಂದ ಅವ್ರ ಫ್ರೆಂಡ್ಸ್ ಅವ್ರ ರಿಲೇಟಿವ್ಸಿಂದ ಕೇಳಬಹುದು. ಇಲ್ಲ ಅಂತ ಹೇಳಿದರೆ ಎನಿ ಡೂ ಹ್ಯಾವ್ ಎ ಪರ್ಸ್ನಲ್ ಸೇವಿಂಗ್ಸ್ ಆರ್ ಇನ್ ದ 10 lakh rupees. ಫೈನಾನ್ಸಿಂಗ್ ಡಿಸಿಷನ್ಸ್ನಲ್ಲಿ ಎರಡು ರೀತಿಯ ಮೇಜರ್ ಫಂಕ್ಷನ್ಸ್ನಿಂದ ಫಂಡ್ಸನ್ನು ರೈಸ್ ಮಾಡ್ತಾರೆ. ಒಂದು ಇಂಟರ್ನಲ್ ಸೋರ್ಸಿಂದ, ಇನ್ನೊಂದು ಎಕ್ಸ್ಟರ್ನಲ್ ಸೋರ್ಸಿಂದ. ಎಕ್ಸ್ಟರ್ನಲ್ ಸೋರ್ಸ್ ಯಾವುದು ಅಂದರೆ ಇಶ್ಯೂವಿಂಗ್ ದ ಶೇರ್ಸ್, ಡಿಬೆಂಚರ್, ಬಾಂಡ್ಸ್. ಈ ಥರ ಕಂಪನಿಯ ಫೈನಾನ್ಷಿಯಲ್ ಸೆಕ್ಯೂರಿಟೀಸ್ನ ಪಬ್ಲಿಕ್ಗೆ ಆಫರ್ ಮಾಡ್ಬೋದು, ಅಥವಾ ಅದನ್ನು ಸ್ಟಾಕ್ ಮಾರ್ಕೆಟ್ನಲ್ಲಿ ಇಶ್ಯೂ ಮಾಡಿ ನಂತರ ಅದನ್ನು ಕ್ಯಾಪಿಟಲ್ ಮಾರ್ಕೆಟ್ನಲ್ಲಿ ಫಂಡ್ಸ್ನ ರೈಸ್ ಮಾಡುವಂಥದ್ದು. ಸೆಕ್ಯೂರಿಟಿನ ಇಶ್ಯೂ ಮಾಡಲಿಲ್ಲ ಅಂತ ಅಂದರೆ ಬಿಕಮ್ಸ್ ಎ ಬಾರೋ ಫಂಡ್ಸ್ ಫ್ರಮ್ ದ ಬ್ಯಾಂಕ್ ಆ್ಯಂಡ್ ಅದರ್ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್. ಇದೆಲ್ಲ ಎಕ್ಸ್ಟರ್ನಲ್ ಸೋರ್ಸ್ ಆಗುತ್ತೆ. ಇನ್ನು ಇಂಟರ್ನಲ್ ಸೋರ್ಸ್ ಯಾವುದು ಅಂದರೆ ಫ್ಲೋಯಿಂಗ್ ಬ್ಯಾಕ್ ಆಫ್ ಪ್ರಾಫಿಟ್ ಅಥವಾ ರಿಟೈನ್ ಅರ್ನಿಂಗ್ಸ್ ಅಂತ ಕರಿಬೋದು. ಕಂಪನಿಗೆ ಬರುವಂಥ ಪ್ರಾಫಿಟ್ನಲ್ಲಿ ಎವ್ರಿ ಇಯರ್ ನಾವು ರಿಟೈನ್ ಅರ್ನಿಂಗ್ಸನ್ನು ಏನು ಕ್ರಿಯೇಟ್ ಮಾಡ್ತೇವೋ ಅದು ಏನಾಗುತ್ತೆ? ಇಂಟರ್ನಲ್ ಸೋರ್ಸ್ ಆಫ್ ಫಂಡ್ಸ್ ಆಗುತ್ತೆ. ಹಾಗಾಗಿ ಇಂಟರ್ನಲ್ ಸೋರ್ಸ್ನಲ್ಲಿ ನಮಗೆ ಎಷ್ಟು ಫಂಡ್ ಅವೈಲೇಬಿಲಿಟಿ ಇದೆ, ಎಕ್ಸ್ಟರ್ನಲ್ ಸೋರ್ಸಿಂದ ನಾವು ಎಷ್ಟು ಅಮೌಂಟನ್ನು ರೈಸ್ ಮಾಡ್ಬೋದು, ಇದೆಲ್ಲದ್ರ ಬಗ್ಗೆ ಡಿಸಿಷನನ್ನು ತೆಗೆದುಕೊಳ್ಳುವುದನ್ನು ನಾವು ಫೈನಾನ್ಸಿಂಗ್ ಡಿಸಿಷನ್ ಅಂತೇಳಿ ಕರಿತೀವಿ. ಇದರಲ್ಲಿ ಕೆಲವೊಂದು ಮೇಜರ್ ಪಾಯಿಂಟ್ಸ್ಗಳಿದ್ದಾವೆ. ಅದ್ಯಾವುದು ಅಂದರೆ ಫಸ್ಟ್ ಒನ್ ಎಸ್ಟಿಮೇಷನ್ ಆಫ್ ದ ಫಂಡ್ಸ್ ರಿಕ್ವೈರ್ಮೆಂಟ್ ಮೀನ್ಸ್ ದ ಫಂಡ್ಸ್ ನೀಡೆಡ್ ಬೈ ಆನ್ ಆರ್ಗನೈಸೇಷನ್ is to be estimated in advance as there are varied choice to raise large size funds. The requirement should be estimated in advance by establishing financial controls and budgeting. ಎಸ್ಟಿಮೇಷನ್ ಆಫ್ ದ ಫಂಡ್ಸ್ ರಿಕ್ವೈರ್ಮೆಂಟ್ ಅಂತ ಹೇಳಿದರೆ ಒಂದು ಕಂಪನಿಗೆ ಬೇಕಾದಂತಹ ಕ್ಯಾಪಿಟಲನ್ನು ಎಸ್ಟಿಮೇಷನ್ ಮಾಡುವಂಥದ್ದು, ಮತ್ತು ಕಂಪ್ನಿಗೆ ಎಷ್ಟು ಫಂಡ್ಸ್ ಬೇಕು ಅಂಥೇಳಿ ಡಿಸಿಷನನ್ನು ತೆಗೆದುಕೊಳ್ಳುವಂಥದ್ದನ್ನು ನಾವು ಎಸ್ಟಿಮೇಷನ್ ಆಫ್ ದ ಫಂಡ್ಸ್ ರಿಕ್ವೈರ್ಮೆಂಟ್ ಅಂತೇಳಿ ಕರಿತೀವಿ. ಸೆಕೆಂಡ್ ಪಾಯಿಂಟ್ಸ್, ಪ್ರೊಕ್ಯೂರ್ಮೆಂಟ್ ಆಫ್ ದ ಫಂಡ್ಸ್. ಆನ್ ದ ಫಂಡ್ಸ್ ನೀಡೆಡ್ ಆರ್ ಎಸ್ಟಿಮೇಟೆಡ್, ದೇ ಶುಡ್ ಬಿ ಪ್ರೊಕ್ಯೂರ್ಡ್ ಫ್ರಮ್ ರಿಲೆವೆಂಟ್ ಸೋರ್ಸಸ್. ದೇರ್ ಆರ್ ಪ್ರಿನ್ಸಿಪಲ್ಸ್ ದಟ್ ಗೈಡ್ ದ ಸೆಲೆಕ್ಷನ್ ಆಫ್ ದ ಸೋರ್ಸಸ್ ಲೈಕ್ ಎ ಕಾಸ್ಟ್ ಆಫ್ ಫಂಡ್ಸ್, ಪ್ರೊಸೀಜರ್ಸ್, ಸೆಕ್ಯೂರಿಟೀಸ್ ಟು ಬಿ ಆಫರ್ಡ್, ಕಾಸ್ಟ್ ಆಫ್ ರೈಸಿಂಗ್ ಫಂಡ್ಸ್ ಎಕ್ಸೆಟ್ರಾ. ಪ್ರೊಕ್ಯೂರ್ಮೆಂಟ್ ಆಫ್ ದ ಫಂಡ್ಸ್ ಅಂದರೆ ಈಗ ಆಲ್ರೆಡಿ ನಾವು ತಿಳ್ಕೊಂಡಿದ್ವಿ ಹೇಗೆ ಫೈನಾನ್ಸನ್ನು ರೈಸ್ ಮಾಡುವಂಥದ್ದು ಅಂತ. ನಾವೀಗ ಹೇಳಿರೋ ರೀತಿಲಿ ಇಂಟರ್ನಲ್ ಆ್ಯಂಡ್ ಎಕ್ಸ್ಟರ್ನಲ್ ಸೋರ್ಸಿಂದ ಫೈನಾನ್ಸನ್ನು ಹೇಗೆ ರೈಸ್ ಮಾಡ್ಬೋದು ಅಂತ ನಾವು ತಿಳ್ಕೊಳ್ಳುವಂಥದ್ದನ್ನು ಪ್ರೊಕ್ಯೂರ್ಮೆಂಟ್ ಆಫ್ ದ ಫಂಡ್ಸ್ ಅಂತ ಹೇಳ್ಬೋದು. ನೆಕ್ಸ್ಟ್ ಪಾಯಿಂಟ್ಸ್, ಪ್ಲಾನಿಂಗ್ ದ ಕ್ಯಾಪಿಟಲ್ ಸ್ಟ್ರಕ್ಚರ್. ಈಗ ಪ್ಲಾನಿಂಗ್ ದ ಕ್ಯಾಪಿಟಲ್ ಸ್ಟ್ರಕ್ಚರ್ ಮೀನ್ಸ್ ದ ಫಂಡ್ಸ್ ಕ್ಯಾನ್ ಕಮ್ ಫ್ರಮ್ ದ ಎಸೆನ್ಷಿಯಲ್ ಟೂ ಸೋರ್ಸಸ್. Ownership funds like equity shares and preference shares, or creditorship funds like debentures, bonds and long-term loans. Each type has its own merits and demerits. ಈಗ ಪ್ಲಾನಿಂಗ್ ಆಫ್ ದ ಕ್ಯಾಪಿಟಲ್ ಸ್ಟ್ರಕ್ಚರನ್ನು ನಾವು ಲಿವರೇಜಸ್ ಅಂತಲೂ ಸಹ ಕರಿತೀವಿ. 10 ಲಕ್ಷ ಇದೆ ಅಂತ ಅಂದರೆ ಇಕ್ವಿಟಿ ಶೇರ್ಸ್ನಿಂದ ಎಷ್ಟು, ಅದರಲ್ಲಿ ಡಿಬೆಂಚರ್ಸ್ನಿಂದ ಎಷ್ಟು, ಬ್ಯಾಂಕಿಂದ ಎಷ್ಟು ತೆಗಿಬೇಕು, ಇಟ್ ಈಸ್ ಎ ಮಿಕ್ಸರ್. ಈಗ 10 ಲಕ್ಷ ಅಂತೇಳಿ ಭಾವಿಸಿದರೆ ಇಕ್ವಿಟಿ ಶೇರ್ಸಲ್ಲಿ ನಾವು ಎಷ್ಟು ತೆಗಿಬೇಕಾಗುತ್ತೆ, ಡಿಬೆಂಚರ್ಸಿಂದ ಎಷ್ಟು ತೆಗಿಬೇಕು, ಬ್ಯಾಂಕಿಂದ ಎಷ್ಟು ತೆಗಿಬೇಕು. ಇಟ್ ಈಸ್ ಎ ಮಿಕ್ಸರ್ ಪ್ಲ್ಯಾನ್ ಆಫ್ ಕ್ಯಾಪಿಟಲ್ ಸ್ಟ್ರಕ್ಚರ್ ಇನ್ ಎ ಬಿಸ್ನೆಸ್.
ಅಂದರೆ ಕಂಪ್ಲೀಟ್ ಇಕ್ವಿಟಿಯಿಂದನೂ ರೈಸ್ ಮಾಡಬಾರ್ದು ಫಂಡ್ಸನ್ನು, ಅದೇ ರೀತಿ ಕಂಪ್ಲೀಟ್ ಡೆಪ್ಟಿಂದನೂ ಕೂಡ ರೈಸ್ ಮಾಡಬಾರ್ದು. ಎರಡೂ ಕೂಡ 60 or 40% ಆಗಿರ್ಬೋದು, ಅಥವಾ 50 or 40% ಇರ್ಬೋದು. ಅಂದರೆ 100%ನಲ್ಲಿ ಡೆಪ್ಟ್ ಎಷ್ಟು ಪರ್ಸೆಂಟ್ ಇರಬೇಕು, ಹಾಗೆಯೇ ಇಕ್ವಿಟಿ ಎಷ್ಟು ಪರ್ಸೆಂಟ್ ಇರಬೇಕು ಅಂತ ಡಿಸಿಷನ್ ಮಾಡಬೇಕು. ಯಾವ ಪ್ರೊಪೋರ್ಷನೇಟನ್ನು ಬೇಸ್ಡ್ ಆಗಿ ಇಟ್ಕೊಂಡು ಫಂಡ್ಸನ್ನು ರೈಸ್ ಮಾಡಿದರೆ ಕಂಪನಿಗೆ ಮ್ಯಾಕ್ಸಿಮಮ್ ಪ್ರಾಫಿಟ್ ಆರ್ ಬೆನಿಫಿಟ್ ಸಿಗುತ್ತೆ ಅಂಥೇಳಿ ಡಿಸಿಷನನ್ನು ಮಾಡಬೇಕು. ಇದನ್ನು ಕ್ಯಾಪಿಟಲ್ ಸ್ಟ್ರಕ್ಚರ್ ಅಂಥೇಳಿ ನಾವನ್ನ ಕರಿಬಹುದು. ನೆಕ್ಸ್ಟ್ ಪಾಯಿಂಟ್, ನೆಗೋಷಿಯೇಟಿಂಗ್ ವಿತ್ ದ ಫೈಂಡಿಂಗ್ ಏಜೆನ್ಸೀಸ್. ನೆಗೋಷಿಯೇಟಿಂಗ್ ವಿತ್ ದ ಫೈಂಡಿಂಗ್ ಏಜೆನ್ಸೀಸ್ ಮೀನ್ಸ್ ಕಾರ್ಪೊರೇಟ್ಗಳು ವಿವಿಧ ರೀತಿಯಲ್ಲಿ ಏನು ಮಾಡ್ತವೆ. ನೆಗೋಷಿಯೇಟಿಂಗ್ ವಿತ್ ದ ಫೈಂಡಿಂಗ್ ಏಜೆನ್ಸೀಸ್ ಮೀನ್ಸ್ corporate raises funds from all over the world. There are many funding agencies like financial institutions, mutual funds, insurance companies, investment trust, venture capital funds, private equity, hedge funds and banks. ಅಂದರೆ ಕಾರ್ಪೊರೇಟ್ಗಳು ಏನು ಮಾಡ್ತವೆ ಅಂತ ಹೇಳಿದರೆ ವಿವಿಧ ರೀತಿಯಲ್ಲಿ ಹಣವನ್ನು ಸಂಗ್ರಹಿಸ್ತವೆ. ಫೈನಾನ್ಸಿಂಗ್ ಇನ್ಸ್ಟಿಟ್ಯೂಷನ್ಗಳು ಮ್ಯೂಚುವಲ್ ಫಂಡ್ಸ್ ಆಗಿರ್ಬೋದು, ಇನ್ಶೂರೆನ್ಸ್ ಕಂಪನೀಸು, ಅಥವಾ ಇನ್ವೆಸ್ಟ್ಮೆಂಟ್ ಟ್ರಸ್ಟು, ಅಥವಾ ವೆಂಚರ್ ಕ್ಯಾಪಿಟಲ್ ಫಂಡ್ಸು, ಪ್ರೈವೇಟ್ ಇಕ್ವಿಟಿ, ಹೆಡ್ಜ್ ಫಂಡ್ಸು ಆ್ಯಂಡ್ ಬ್ಯಾಂಕ್ಸು, ಅನೇಕ ರೀತಿ ಏನಿದ್ದಾವೆ ಫಂಡಿಂಗ್ ಏಜೆನ್ಸಿಗಳಿದ್ದಾವೆ. ಅವ್ರು ನೀಡುವಂತಹ ನಿಯಮಗಳು ಮತ್ತು ಬಡ್ಡಿದರ, ಮರುಪಾವತಿ ಅವಧಿ ಮತ್ತು ಈ ಥರ ಅಂಶಗಳಿಗೆ ಸಂಬಂಧಿಸಿದಂತೆ ನೆಗೋಷಿಯೇಬಲ್ ಆಗಿರುತ್ತೆ. ನಾವೀಗ ಮನೆಯಲ್ಲಿ ಕೂತ್ಕೊಂಡು ಇಲ್ಲಿಂದ ಇಷ್ಟು ಹಣ ತೆಗಿಬೇಕು ಅಂತ ಬ್ಲೈಂಡಾಗಿ ಡಿಸೈಡ್ ಮಾಡಲಿಕ್ಕಾಗಲ್ಲ. ವಿ ಹ್ಯಾವ್ ಟು ಕಾಂಟ್ಯಾಕ್ಟ್ ದೆಮ್, ವಿ ಹ್ಯಾವ್ ಟು ಟಾಕ್ ದೆಮ್, ವಿ ಹ್ಯಾವ್ ಟು ಪ್ರೊಡ್ಯೂಸ್ ದ ಪೇಪರ್ ಆಲ್ಸೋ. ಹಣಕಾಸಿನ ವ್ಯವಸ್ಥಾಪಕರು ಆರ್ಥಿಕವಾಗಿ ಏನು ಮಾಡ್ಬೋದು, ಭವಿಷ್ಯದ ಯಾವುದೇ ಅಸ್ವಸ್ಥತೆ ಅಥವಾ ಗೊಂದಲವನ್ನು ತಪ್ಪಿಸುವ ಮೂಲಕ ಉತ್ತಮ ನಿಯಮಗಳನ್ನು ಪಡೀಲಿಕ್ಕೆ ಫಂಡಿಂಗ್ ಏಜೆನ್ಸಿಗಳೊಟ್ಟಿಗೆ ಮಾತುಕತೆಯನ್ನು ನಡೆಸಬಹುದು. ಇದನ್ನು ನೆಗೋಷಿಯೇಟಿಂಗ್ ವಿತ್ ದ ಫಂಡಿಂಗ್ ಏಜೆನ್ಸೀಸ್ ಅಂತೇಳಿ ನಾವು ಕರಿಬಹುದು. ಸೆಕೆಂಡ್ ಒನ್ ಯಾವುದು ಅಂತ ಹೇಳಿದರೆ ಇನ್ವೆಸ್ಟ್ಮೆಂಟ್ ಡಿಸಿಷನ್. ಇನ್ವೆಸ್ಟ್ಮೆಂಟ್ ಡಿಸಿಷನ್ ಅಂದರೆ ಇಟ್ ರೆಫರ್ಸ್ ಟು ದ ಅಲೋಕೇಶನ್ ಆಫ್ ಕ್ಯಾಪಿಟಲ್ ಫಂಡ್ಸ್ on the acquisition of fixed asset and current asset. This decision is also known as asset mix decision, since the investment is made on the acquisition of both fixed asset and current asset. ಇನ್ವೆಸ್ಟ್ಮೆಂಟ್ ಡಿಸಿಷನ್ ನಾವೀಗ ಮೊದಲೇನು ಮಾಡಿದ್ವಿ ಅಂತ ಹೇಳಿದರೆ ಬಿಸ್ನೆಸ್ಗೆ ಎಷ್ಟು ಫಂಡ್ಸ್ ಬೇಕಾಗುತ್ತೆ, ಎಲ್ಲೆಲ್ಲಿಂದ ಫೈನಾನ್ಸನ್ನು ತಗೋತೀವಿ ಅಂತ ಅರೇಂಜ್ಮೆಂಟ್ ಆಯಿತು. ದುಡ್ಡೀಗ ನಮ್ಮ ಕೈಲಿದೆ. ಈಗ ನಾವು ಏನು ಮಾಡಬೇಕು ಅಂತ ಅಂದರೆ ಆ ಹಣದಲ್ಲಿ ಏನನ್ನೆಲ್ಲ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂದರೆ ಯಾವುದರಲ್ಲಿ ಏನನ್ನು ಪರ್ಚೇಸ್ ಮಾಡಬೇಕು, ದಟ್ ಈಸ್ ಇನ್ವೆಸ್ಟ್ಮೆಂಟ್. ಆ ಹಣದಲ್ಲಿ ಬಿಲ್ಡಿಂಗ್ಸ್ ಎಷ್ಟು ಬೇಕಾಗುತ್ತೆ, ಮೆಷಿನರಿ ಎಷ್ಟು ಬೇಕು, ಕೈಯಲ್ಲಿ ಡೇ ಟು ಡೇ ಎಕ್ಸ್ಪೆನ್ಸಸ್ಗೆ ಎಷ್ಟು ಖರ್ಚು ಮಾಡಬೇಕು, ಇದರೆಲ್ಲದ್ರ ಬಗ್ಗೆ ಡಿಸೈಡ್ ಮಾಡಬೇಕಾಗತ್ತೆ. ಹಾಗಾಗಿ ಇನ್ವೆಸ್ಟ್ಮೆಂಟ್ ಅಂತ ಹೇಳಿದರೆ ಬರೀ ಲಾಂಗ್ ಟರ್ಮೇ ಅಂತ ಮಾತ್ರ ಕನ್ಸಿಡರ್ ಮಾಡೋಕ್ಕಾಗೋದಿಲ್ಲ. ಹಾಗಾಗಿ ಇದನ್ನು ಇನ್ನೊಂದು ರೀತಿಯಲ್ಲಿ ಏನು ಹೇಳ್ತಾರೆ ಅಂತ ಹೇಳಿದರೆ ಅಲೋಕೇಶನ್. ಇದನ್ನ ಇನ್ನೊಂದು ರೀತಿಯಲ್ಲಿ ಏನು ಹೇಳ್ಬೋದು ಅಂತ ಹೇಳಿದರೆ ಕಂಪನಿಯಲ್ಲಿ ಇರುವಂತಹ ಕ್ಯಾಪಿಟಲ್ ಫಂಡ್ಸ್ ಆರ್ ಫಂಡ್ಸ್ ಏನಿರುತ್ತೋ ಅದರ ಅಲೋಕೇಶನನ್ನು ಇನ್ವೆಸ್ಟ್ಮೆಂಟ್ ಡಿಸಿಷನ್ ಅಂತೇಳಿ ಕರಿತೀವಿ. ಎಷ್ಟು ಅಸೆಟ್ಟನ್ನು ಫಿಕ್ಸ್ಡ್ ಅಸೆಟ್ನಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬೇಕು, ಹಾಗೆಯೇ ಎಷ್ಟು ಅಸೆಟ್ಟನ್ನು ನಾವು ಕರೆಂಟ್ ಅಸೆಟ್ನಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬೇಕು, ಇದ್ರ ಬಗ್ಗೆ ವೈಸ್ ಡಿಸಿಷನನ್ನು ತೆಗೆದುಕೊಳ್ಳೋದನ್ನು ಏನಿದೆಯೋ ಆ ಅಲೋಕೇಶನ್ ಆಫ್ ಫಂಡ್ಸ್ ಅಥವಾ ಬೋತ್ ದ ಕರೆಂಟ್ ಅಸೆಟ್ ಆ್ಯಂಡ್ ಫಿಕ್ಸ್ಡ್ ಅಸೆಟ್, ಇಟ್ ಈಸ್ ಎ ಇನ್ವೆಸ್ಟ್ಮೆಂಟ್ ಡಿಸಿಷನ್ ಅಂತೇಳಿ ನಾವತ್ತ ಕರಿಬೋದು. ಇದರಲ್ಲಿ ಇನ್ವೆಸ್ಟ್ಮೆಂಟ್ ಡಿಸಿಷನ್ ಪರ್ಟೈನ್ಸ್ ಟು ದ ಫಾಲೋವಿಂಗ್ ಏರಿಯಾಸ್. ಕೆಲವೊಂದು ಮೇಜರ್ ಪಾಯಿಂಟ್ಸ್ಗಳಿದ್ದಾವೆ. ಅದರಲ್ಲಿ ಯಾವುದು ಅಂದರೆ ಫಸ್ಟ್ ಪಾಯಿಂಟ್ ಕ್ಯಾಶ್ ಮ್ಯಾನೇಜ್ಮೆಂಟ್. ಕ್ಯಾಶ್ ಮ್ಯಾನೇಜ್ಮೆಂಟ್ ಮೀನ್ಸ್ ಆಫ್ ಆಲ್ ದ ಫಾರ್ಮ್ಸ್ ಆಫ್ ಅಸೆಟ್, ಕ್ಯಾಶ್ is a strange item. I does not bring any return. That is why it is called an idle asset. However, it is necessary to make the payment. Next one, working capital management means components the working capital other than the cash also involve the series concern ಫೈನಾನ್ಸಿಯಲ್ ಮ್ಯಾನೇಜ್ಮೆಂಟ್. ಅಂದರೆ ಇನ್ವಾಲ್ವ್ಸ್ ದ ಸೀರಿಯಸ್ ಕನ್ಸರ್ನ್ ಆಫ್ ದ ಫೈನಾನ್ಸಿಯಲ್ ಮ್ಯಾನೇಜ್ಮೆಂಟ್ ಆಗಿರುತ್ತೆ. ನೆಕ್ಸ್ಟ್ ಪಾಯಿಂಟ್ಸ್, ಕ್ಯಾಪಿಟಲ್ ಬಜೆಟಿಂಗ್. ಕ್ಯಾಪಿಟಲ್ ಬಜೆಟಿಂಗ್ ಪ್ರೊವೈಡ್ಸ್ ದ ನೆಸೆಸರಿ ಟೂಲ್ಸ್ ಟು ಇವ್ಯಾಲ್ಯುವೇಟ್ ದ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್.
ಲೈಕ್ ಎ ಪರ್ಚೇಸ್ ಆಫ್ ಫಿಕ್ಸ್ಡ್ ಅಸೆಟ್, ಎಕ್ಸ್ಪಾಂಡಿಂಗ್ ಕೆಪಾಸಿಟಿ, ಬೈಯಿಂಗ್ ಆರ್ ಟಾಕಿಂಗ್ ಓವರ್ ಅದರ್ ಕಂಪನೀಸ್. ನಾನು ಈಗಾಗಲೇ ಹೇಳಿದ್ದೀನಿ ಇನ್ವೆಸ್ಟ್ಮೆಂಟಲ್ಲಿ ಏನೆಲ್ಲ ಡಿಸಿಷನನ್ನು ತಗೋಬೇಕಾಗತ್ತೆ ಅಂತ ಹೇಳಿ. ಇಟ್ ಈಸ್ ಆಲ್ಸೋ ನೆಕ್ಸ್ಟ್ ಪಾಯಿಂಟ್ಸ್. Portfolio management. Portfolio management means well established corporates and many new generation companies like a software companies operate with the high profit of margin. Next point, risk management. Risk management means the finance manager must also take the necessary measures to manage the risk arising the investment made in a corporate securities and in the foreign exchange market ಅಂತ ಹೇಳ್ಬೋದು. ನೆಕ್ಸ್ಟ್, ಇವ್ಯಾಲ್ಯುವೇಷನ್ ಆಫ್ ದ ಪರ್ಫಾರ್ಮೆನ್ಸ್ ಥ್ರೂ ಬೆಂಚ್ ಮೇಕಿಂಗ್ ಅಂತೇಳಿ ತಗೊಂಡ್ರೆ, ಬೆಂಚ್ ಮೇಕ್ಸ್ ಆರ್ ದ ಎಸ್ಟಾಬ್ಲಿಷ್ಡ್ ಫಾರ್ ಇವ್ಯಾಲ್ಯುವೇಟಿಂಗ್ ದ ಪರ್ಫಾರ್ಮೆನ್ಸ್ ಆಫ್ ವೇರಿಯಸ್ ಫೈನಾನ್ಷಿಯಲ್ ಕಾಂಪೊನೆಂಟ್ಸ್ ಲೈಕ್ ಎ ಸೇಲ್ಸ್, ಗ್ರಾಸ್ ಪ್ರಾಫಿಟ್, ನೆಟ್ ಪ್ರಾಫಿಟ್ ಎಕ್ಸೆಟ್ರಾ. ಬೆಂಚ್ ಮೇಕ್ಸ್ ಆರ್ ದ ಬೆಸ್ಟ್ ಇನ್ ದ ಇಂಡಸ್ಟ್ರೀಸ್ ಆರ್ ಸುಟೇಬಲ್ ದ ಇಂಡಿಸಿಸ್ ಅಂತೇಳಿ ನಾವು ಇದನ್ನ ತಗೊಳ್ಬಹುದು. ಥರ್ಡ್ ಒನ್ ಮುಖ್ಯವಾಗಿರುವಂಥ ಡಿಸಿಷನ್ ಯಾವುದು ಅಂತ ಹೇಳಿದರೆ ಡಿವಿಡೆಂಡ್ ಡಿಸಿಷನ್. ಮೀನ್ಸ್ ಡಿವಿಡೆಂಡ್ ಪಾಲಿಸಿ ಈಸ್ ಟು ಡಿಸೈಡ್ ದ ವೆದರ್ ಟು ಡಿಸ್ಟ್ರಿಬ್ಯೂಟ್ ಎ ಪಾರ್ಟ್ ಆಫ್ ದ ಪ್ರಾಫಿಟ್ ಆ್ಯಂಡ್ ರಿಟೈನ್ ದ ಬ್ಯಾಲೆನ್ಸ್. ಈಗ ಡಿವಿಡೆಂಡ್ ಡಿಸಿಷನ್ ಅಂತ ಹೇಳಿದರೆ ಏನು ಅಂತ ಹೇಳಿದರೆ, ಇದರಲ್ಲಿ ಮುಖ್ಯವಾಗಿ ಪ್ರಾಫಿಟ್ ಅನ್ನುವಂಥದ್ದು ಇಂಪಾರ್ಟೆಂಟ್ ಆಗಿರುತ್ತೆ. ಡಿವಿಡೆಂಡ್ ಡಿಸಿಷನ್ ಅಂತ ಹೇಳಿದರೆ ನಾವೇನು ಮಾಡ್ಬೋದು ಅಂತ ಹೇಳಿ, ಡಿವಿಡೆಂಡ್ ಡಿಸಿಷನ್ ಈಗ ಶೇರ್ ಹೋಲ್ಡರ್ಸ್ ಏನು ಮಾಡ್ಬೋದು, ಕಂಪನಿಯಲ್ಲಿ ಅವರ ಶೇರ್ ಕ್ಯಾಪಿಟಲನ್ನು, ಶೇರ್ ಹೋಲ್ಡರ್ಸ್ ಏನಿರ್ತಾರೆ, ಶೇರ್ ಹೋಲ್ಡರ್ಸ್ ಕಂಪ್ನಿಯಲ್ಲಿ ಅವರ ಶೇರ್ ಕ್ಯಾಪಿಟಲ್ ಅಥವಾ ಶೇರ್ ಅಮೌಂಟನ್ನು ಇನ್ವೆಸ್ಟ್ಮೆಂಟ್ ಮಾಡ್ತಾರೆ. ಅವರು ಅವರ ಇನ್ವೆಸ್ಟ್ಮೆಂಟ್ಗೆ ರಿಟರ್ನ್ ಆಗಿ ಬರುವಂಥ ಪ್ರಾಫಿಟ್ನಲ್ಲಿ ಸಪೋರ್ಷನನ್ನು ನಾವು ಏನು ಡಿಕ್ಲೇರ್ ಮಾಡ್ತೇವೋ ಅದನ್ನು ನಾವಿಲ್ಲಿ ಡಿವಿಡೆಂಟ್ ಅಂತೇಳಿ ಕರಿತೀವಿ, ಹೌದಲ್ವಾ? ಇನ್ನು ಡಿವಿಡೆಂಟ್ ಡಿಸಿಷನ್ ಏನು ಹೇಳುತ್ತೆ ಅಥವಾ ಡಿವಿಡೆಂಟ್ ಪಾಲಿಸಿ ಅಂತ ಹೇಳಿದರೆ, ಪ್ರತಿ ವರ್ಷ ಬರುವಂತಹ ಕರೆಂಟ್ ಇಯರ್ ಪ್ರಾಫಿಟಲ್ಲಿ ಎಲ್ಲ ಪ್ರಾಫಿಟನ್ನು ನಾವಿಲ್ಲಿ ಡಿವಿಡೆಂಟಾಗಿ ಡಿಕ್ಲೇರ್ ಮಾಡಲ್ಲ. ಬಿಕಾಸ್ ಯಾಕಂತೇಳಿದರೆ ಫುಲ್ ಪ್ರಾಫಿಟನ್ನು ಡಿವಿಡೆಂಟಾಗಿ ಡಿಕ್ಲೇರ್ ಮಾಡಿದರೆ ಕಂಪ್ನಿ ಎಷ್ಟೊಂದು ಎಕ್ಸ್ಪೆನ್ಸಸ್ಸನ್ನು ಮೀಟ್ ಮಾಡಬೇಕಿರುತ್ತೆ. ಅದಲ್ಲದೆ ತುಂಬಾ ಫ್ಯೂಚರ್ ಪ್ರೋಗ್ರಾಮ್ ಇರುತ್ತೆ. ಎಕ್ಸ್ಪಾನ್ಷನ್, ಡೈವರ್ಸಿಫಿಕೇಷನ್ಸ್ ಆಗಿರ್ಬೋದು, ಅದೆಲ್ಲದಕ್ಕೂ ನಾವಿಲ್ಲಿ ರಿಟೈನ್ ಅರ್ನಿಂಗ್ಸನ್ನು ಕ್ರಿಯೇಟ್ ಮಾಡಬೇಕಾಗತ್ತೆ. ಹಾಗಾಗಿ ಡಿವಿಡೆಂಟ್ ಪಾಲಿಸಿ ಆರ್ ಡಿವಿಡೆಂಟ್ ಡಿಸಿಷನ್ ಅಂತ ಅಂದರೆ ಕರೆಂಟ್ ಇಯರ್ ಪ್ರಾಫಿಟ್ನಲ್ಲಿ ನಾವು ಎಷ್ಟು ಪೋರ್ಷನ್ನ ಡಿವಿಡೆಂಟ್ ಡಿಕ್ಲರೇಷನ್ಗೆ ಯೂಸ್ ಮಾಡಬೇಕು ಮತ್ತು ರಿಮೈನಿಂಗ್ ಎಷ್ಟು ಅಮೌಂಟನ್ನು ನಾವು ರಿಟೈನ್ ಅರ್ನಿಂಗ್ಸ್ ಆಗಿ ಅವ್ರ ರಿಸರ್ವ್ ಆಗಿ ಕಂಪನಿಯಲ್ಲಿ ಇಟ್ಕೋಬೇಕು. ಇದ್ರ ಬಗ್ಗೆ ನಾವು ಏನು ಡಿಸಿಷನನ್ನು ತಗೋತೀವೋ ಅದೇ ಡಿವಿಡೆಂಟ್ ಡಿಸಿಷನ್ ಆಗುತ್ತೆ. ಡಿವಿಡೆಂಟ್ ಪೇ ಆಫ್ ರೇಷಿಯೋ ಅಂಥೇಳಿ ಇದನ್ನು ಕರಿಬಹುದು ನಾವು. ಯಾಕಂದರೆ ಪೇ ಆಫ್ ರೇಷಿಯೋ ಅಂತ ಹೇಳಿದರೆ, ಡಿವಿಡೆಂಟ್ ಪೇ ಆಫ್ ರೇಷಿಯೋ ಅಂತ ಹೇಳಿದರೆ ಇವಾಗ 60 ಮತ್ತು 40% ಡಿವಿಡೆಂಟ್ ಅಂತ ಮಾಡುವ. ಈಗ 60% ಪ್ರಾಫಿಟನ್ನು ಡಿವಿಡೆಂಟ್ಗೆ ಯೂಸ್ ಮಾಡ್ತೇವೆ, ಇನ್ನು 40% ಪ್ರಾಫಿಟನ್ನು ರಿಟೈನ್ ಅರ್ನಿಂಗ್ಸ್ಗೆ ಯೂಸ್ ಮಾಡ್ತೇವೆ. ಇದನ್ನು ಡಿವಿಡೆಂಟ್ ಡಿಸಿಷನ್ ಅಥವಾ ಡಿವಿಡೆಂಟ್ ಪಾಲಿಸಿ ಅಂತೇಳಿ ನಾವು ಅದನ್ನ ಕರಿಬಹುದು. ಇದರಲ್ಲಿ ಮೇಜರ್ ಆಗಿರುವಂಥ ಪಾಯಿಂಟ್ಸ್ಗಳಿದ್ದಾವೆ. ಅದ್ಯಾವುದು ಅಂತ ಹೇಳಿದರೆ, ಫಸ್ಟ್ ಒನ್ ಪ್ರಾಫಿಟ್ ಅಲೋಕೇಶನ್. ನಂತರ ಈ ಡಿವಿಡೆಂಟ್ ಡಿಶ್ನಲ್ಲಿ ಬರುವಂಥ ಸೆಕೆಂಡ್ ಪಾಯಿಂಟ್ಸ್ ಯಾವುದು ಅಂತ ಹೇಳಿದರೆ ಫ್ರೇಮಿಂಗ್ ಡಿವಿಡೆಂಟ್ ಪಾಲಿಸಿ. ಈಗ ಪ್ರಾಫಿಟ್ ಅಲೋಕೇಶನ್ ಅಂತ ಹೇಳಿದರೆ ಗೊತ್ತಾಗುತ್ತೆ, ಆಲ್ರೆಡಿ ಹೇಳಿರೋ ರೀತಿಲಿ. ಇನ್ನು ಫ್ರೇಮಿಂಗ್ ಡಿವಿಡೆಂಟ್ ಪಾಲಿಸಿ ಅಂತ ಹೇಳಿದರೆ ಏನು ಅಂತ ಹೇಳಿದರೆ, ಕಾರ್ಪೊರೇಟ್ ಹ್ಯಾವ್ ಟು ಡಿಸೈಡ್ ದ ವೆದರ್ ದೇ ವಿಲ್ follow the liberal dividend policy or conservative dividend. It is also decide whether the company will declare only final dividend or to declare the number of interim dividends periodically. ಏನಾಗುತ್ತೆ ಅಂತ ಹೇಳಿದರೆ, ಡಿವಿಡೆಂಟ್ ಪಾಲಿಸಿಯಲ್ಲಿ ತುಂಬ ಟೈಪ್ಸ್ ಇದೆ. ಅಂದರೆ ತುಂಬ ಟೈಪ್ಸ್ನ ಏನಿದ್ದಾವೆ ಡಿವಿಡೆಂಟ್ ಪಾಲಿಸಿಗಳಿದ್ದಾವೆ. ಲಿಬರಲ್ ಆಗಿರ್ಬೋದು, ಡಿವಿಡೆಂಟ್ ಆಗಿರ್ಬೋದು, ಕನ್ಸರ್ವೇಟಿವ್ ಡಿವಿಡೆಂಟ್ ಪಾಲಿಸಿಗಳಾಗಿರ್ಬೋದು, ರೆಗ್ಯುಲರ್ ಡಿವಿಡೆಂಟ್ ಪಾಲಿಸಿಗಳಿರ್ಬೋದು, ಇರೆಗ್ಯುಲರ್ ಡಿವಿಡೆಂಟ್ ಪಾಲಿಸಿಗಳು. ಈ ಎಲ್ಲ ಡಿವಿಡೆಂಟ್ ಪಾಲಿಸಿಯನ್ನು ಕೂಡ ನಾವಿಲ್ಲಿ ನಾವು ಏನು ಮಾಡ್ತೇವೆ ಅಂದರೆ, ಯಾವ ಡಿವಿಡೆಂಟ್ ಪಾಲಿಸಿಯನ್ನು ಫಾಲೋ ಮಾಡಬೇಕು, ಮತ್ತು ಲಿಬರಲ್ ಕೊಡಬೇಕಾ ಅಥವಾ ಕನ್ಸರ್ವೇಟಿವ್ ಕೊಡಬೇಕಾ, ಜಾಸ್ತಿ ಡಿವಿಡೆಂಟನ್ನು ಡಿಕ್ಲೇರ್ ಮಾಡಿದರೆ ಏನಾಗುತ್ತೆ, ಕಡಿಮೆ ಡಿವಿಡೆಂಟನ್ನು ಡಿಕ್ಲೇರ್ ಮಾಡಿದರೆ ಏನು ಕಾನ್ಸಿಕ್ವೆನ್ಸ್ ಆಗುತ್ತೆ, ರಿಟೈನ್ ಅರ್ನಿಂಗ್ಸ್ ಜಾಸ್ತಿ ಆದರೆ ಏನು ಹೆಲ್ಪ್ ಆಗುತ್ತೆ,
ರಿಟೈನ್ ಅರ್ನಿಂಗ್ಸು ಜಾಸ್ತಿ ಇದ್ದರೆ ಇದೆಲ್ಲದ್ರ ಬಗ್ಗೆ ಏನಾಗುತ್ತೆ, ಈ ಮ್ಯಾನೇಜ್ಮೆಂಟ್ ಅನ್ನುವಂಥದ್ದು ಸೈಂಟಿಫಿಕ್ಕಾಗಿ ಏನು ಡಿಸಿಷನನ್ನು ತೆಗೆದುಕೊಳ್ಳುತ್ತೋ ಓವರಾಲ್ ಆಗಿ ನಾವು ಇದನ್ನ ಏನಂತ ಹೇಳ್ಬೋದು, ಡಿವಿಡೆಂಡ್ ಡಿಸಿಷನ್ ಅಂತೇಳಿ ಕರಿಬಹುದು. ಥ್ಯಾಂಕ್ ಯು.